ಕಲಬುರಗಿಯಲ್ಲಿ ನೈಸರ್ಗಿಕ ಕಂಪನಿಯ ಆರೋಗ್ಯ ಅಡುಗೆ ಎಣ್ಣೆ ಬಿಡುಗಡೆ, ಸೈನಿಕರಿಗೆ ಹಾಗೂ ರೈತರಿಗೆ ವಿಶೇಷ ಸಹಾಯ. ನೈಸರ್ಗಿಕ ಕಂಪನಿಯ ಆರೋಗ್ಯ ಅಡುಗೆ ಎಣ್ಣೆಯನ್ನ ಕಲಬುರಗಿಯ ಕಾನಿಪ ಧ್ವನಿ ಪತ್ರಿಕಾ ಭವನದಲ್ಲಿ ಕಲ್ಯಾಣ ಕರ್ನಾಟಕ ಸುದ್ದಿವಾಹಿನಿ, ನವ ಕರ್ನಾಟಕ ಸುದ್ದಿವಾಹಿನಿ ಮತ್ತು ಕಾನಿಪ ಧ್ವನಿ ಸಂಘದ ಸಹಯೋಗದಲ್ಲಿ ಕಾನಿಪ ಧ್ವನಿ ಸಂಘದ ರಾಜ್ಯ ಅಧ್ಯಕ್ಷ ಬಂಗ್ಲೆ ಮಲ್ಲಿಕಾರ್ಜುನ್ ಅವರಿಂದ ಬಿಡುಗಡೆ ಮಾಡಲಾಯಿತು. ಈ ಕಾರ್ಯಕ್ರಮದಲ್ಲಿ ಕರ್ನಾಟಕ ಪತ್ರಕರ್ತರ ಧ್ವನಿ ಸಂಘದ ರಾಜ್ಯಾಧ್ಯಕ್ಷ ಮಲ್ಲಿಕಾರ್ಜುನ್ ಬಂಗ್ಲೆ ಅವರು ಭಾಗವಹಿಸಿ ಮಾತನಾಡಿದರು. ಬಂಗ್ಲೆ ಅವರು ಮಾತನಾಡುತ್ತಾ, ಇಂದಿನ ದಿನಗಳಲ್ಲಿ ಚಿಕ್ಕ ವಯಸ್ಸಿನಲ್ಲಿ ಹೃದಯಾಘಾತ ಹಾಗೂ ಇತರ ಗಂಭೀರ ಆರೋಗ್ಯ ಸಮಸ್ಯೆಗಳು ಹೆಚ್ಚಾಗುತ್ತಿವೆ. ಇದಕ್ಕೆ ಮುಖ್ಯ ಕಾರಣಗಳಲ್ಲೊಂದಾದ ಉತ್ತಮ ಅಡುಗೆ ಎಣ್ಣೆಯ ಬಳಕೆ ಕೊರತೆ. ನೈಸರ್ಗಿಕ ಕಂಪನಿಯ ಈ ಎಣ್ಣೆ ಯಾವುದೇ ರಾಸಾಯನಿಕಗಳಿಲ್ಲದೆ ಸಂಪೂರ್ಣ ಶುದ್ಧವಾಗಿದ್ದು ಆರೋಗ್ಯದ ದೃಷ್ಟಿಯಿಂದ ಅತ್ಯಂತ ಸೂಕ್ತವಾಗಿದೆ ಎಂದರು. ಈ ಎಣ್ಣೆಯಲ್ಲಿರುವ ವಿಶಿಷ್ಟತೆಯಾಗಿ ಪ್ರತಿ ಲೀಟರ್ ಎಣ್ಣೆಯಲ್ಲಿ ₹5 ಉಪಯೋಗದಿಂದ ₹2.5 ಸೈನಿಕರಿಗೆ ಹಾಗೂ ಇನ್ನೂ ₹2.5 ರೈತರಿಗೆ ಮೀಸಲಾಗಿ ಇಡುತ್ತಿದ್ದು, ಇದೊಂದು ಸಾಮಾಜಿಕ ಸೇವೆಯ ಸಂಕೇತವಾಗಿದೆ ಎಂದು ಅವರು ಹೇಳಿದರು. ಅವರು ಸಾರ್ವಜನಿಕರಿಗೆ ಈ ಎಣ್ಣೆಯ ಬಳಕೆಯ ಮೂಲಕ ತಮ್ಮ ಆರೋಗ್ಯವನ್ನ ಸುಧಾರಿಸಿಕೊಳ್ಳುವ ಸೂಚನೆ ನೀಡಿದರು. ಸಾರ್ವಜನಿಕರ ಆರೋಗ್ಯದ ಹಿತದೃಷ್ಟಿಯಿಂದ ಏನಪ್ಪಾ ಅಂತ ಕೇಳಿದ್ರೆ, ಸಾವಯವ ಅಡುಗೆ ಎಣ್ಣೆಯನ್ನ ಈ 3 ಸುದ್ದಿವಾಹಿನಿ ಮತ್ತು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘದ ಸಹಯೋಗದೊಂದಿಗೆ ಅತಿ ಶೀಘ್ರದಲ್ಲೇ ಮಾರುಕಟ್ಟೆಗೆ ಈ ಎಣ್ಣೆಯನ್ನ ಬಿಡುಗಡೆಯನ್ನ ಮಾಡ್ತಾ ಇದ್ದೀವಿ. ನೋಡಿ, ಇದರಲ್ಲಿ ಸ್ವಾರ್ಥ ಏನು ಅಂತಂದ್ರೆ, ಇದು ಯಾವ ರೀತಿ ನಿಲ್ಲಿಸ್ತಾ ಇದೀವಪ್ಪ ಅಂದ್ರೆ, ಇದು ಪತ್ರಕರ್ತರ ಬ್ರ್ಯಾಂಡ್ ಇದೆ. ಮಾರ್ಕೆಟ್ ಅಲ್ಲಿ ಬರ್ತಿರ್ತಕ್ಕಂಥದ್ದು ಪತ್ರಕರ್ತರ ಬ್ರ್ಯಾಂಡು. ಈ ಕಂಪನಿ ಹೆಸರು ಪ್ಯೂರ್ ಹಾರ್ಟ್ ಅಂತ, ಪ್ರಾಡಕ್ಟ್ ಹೆಸರು ಆರೋಗ್ಯ ಅಂತ. ಆರೋಗ್ಯ ಅಡುಗೆ ಎಣ್ಣೆ ಅದು ಪ್ಯೂರ್ ಆಗಿರುತ್ತೆ, ಆರ್ಗ್ಯಾನಿಕ್ ಇರುತ್ತೆ, ಕೋಲ್ಡ್ ಪ್ರೆಸ್ ಇರುತ್ತೆ. ಸೊ ಇಂಥ ಎಣ್ಣೆಯನ್ನ ಸಾರ್ವಜನಿಕರ ಆರೋಗ್ಯದ ಹಿತದೃಷ್ಟಿಯಿಂದ ಬಿಡುಗಡೆಯನ್ನ ಮಾಡಿ, ಮಾರುಕಟ್ಟೆಯನ್ನ ಮಾಡಿ, ಈ ಎಣ್ಣೆಯನ್ನ ಹೆಚ್ಚೆಚ್ಚು ಜನ ತೆಗೆದುಕೊಳ್ಳುವ ಹಾಗೆ ನಾವೆಲ್ಲರೂ ಮಾಡಬೇಕಾಗಿರ್ತಕ್ಕಂಥ ಜವಾಬ್ದಾರಿ ಇದೆ. ಇದರಲ್ಲಿ ಸ್ವಾರ್ಥ ಇಷ್ಟೇ, ನಾವು ಪತ್ರಕರ್ತರಾಗಿರ್ತಕ್ಕಂಥವರು ಸಾರ್ವಜನಿಕರ ಆರೋಗ್ಯವನ್ನ ಕಾಪಾಡುವಲ್ಲಿ ಇಂತಿಷ್ಟಾದರೂ ಕೊಡುಗೆಯನ್ನ ನೀಡುವ ಉದ್ದೇಶ ಅಷ್ಟೇ. ನೀವು ಕೂಡ ಮುಂದಿನ ದಿನಗಳಲ್ಲಿ ಈ ಒಂದು ಎಣ್ಣೆಯ ಕುರಿತು ನಿಮ್ಮ ಅಕ್ಕಪಕ್ಕದವರಿಗೆ, ಬೇಕಾಗಿರತಕ್ಕಂಥವರಿಗೆ ಮಾಹಿತಿಯನ್ನು ನೀಡಬೇಕು ಅಂತ ಸಂದರ್ಭದಲ್ಲಿ ಹೇಳ್ತೇನೆ. ಜೊತೆಗೆ ರಾಜ್ಯಾಧ್ಯಕ್ಷರಿಗೆ ಆ ಒಂದು ಅಡುಗೆ ಎಣ್ಣೆಯ ಪೋಸ್ಟರ್ನ ಈ ಸಂದರ್ಭದಲ್ಲಿ ಬಿಡುಗಡೆ ಮಾಡೋದಕ್ಕೆ ಮನವಿಯನ್ನ ಮಾಡ್ತೀವಿ. ಓಕೆ, ಅದು ಹೇಳ್ತೇನೆ. ಆಮೇಲೆ ಇನ್ನೊಂದು ಅತಿ ದೊಡ್ಡ ವಿಷಯ ಏನಪ್ಪಾ ಅಂತ ಕೇಳಿದ್ರೆ, ಈ ಎಣ್ಣೆಯಿಂದ ಬರುವ ಲಾಭದಲ್ಲಿ ₹5 ₹2.5 ಪ್ರತಿ ಬಾಟಲ್ ನಲ್ಲಿ ₹2.5 ಸೈನಿಕರಿಗೆ ನೀಡಿದ್ರೆ ₹2.5 ರೈತರ ಅಭಿವೃದ್ಧಿಗಾಗಿ ನೀಡಬೇಕು ಅಂತ ನಿರ್ಧಾರ ಮಾಡಿದ್ದಾರೆ. ಇದರಲ್ಲಿ ಸ್ವಾರ್ಥ ಏನು ಅಂತ ನಿಮಗೆ ಅರ್ಥ ಆಗಿರ್ಬೋದು. ಈ ₹5 ಪ್ರತಿ ವರ್ಷ ಏನಾಗುತ್ತೆ ಅಂತಂದ್ರೆ, ಪ್ರತಿ ಬಾಟಲ್ ನಂತೆ ₹2.5 ಏನಾಗುತ್ತೆ ಅಂತಂದ್ರೆ ಅವರ ಖಾತೆಗೆ ಹೋಗುತ್ತೆ. ಇನ್ನು ರೈತರು ಯಾರಾದ್ರೂ ಬಡ ರೈತರಿದ್ರೆ ಅಂತವರನ್ನ ಗುರುತಿಸಿ ಅವರ ಖಾತೆಗಳಿಗೆ ಅಥವಾ ಅವರ ಮನೆಗೆ ತೆರಳಿ ಅವರ ಅಭಿವೃದ್ಧಿಗಾಗಿ ಬಳಸಲಾಗುವುದು. ಸೊ ಹೀಗಾಗಿ ಇಂಥ ಒಂದು ಕಾರ್ಯದಲ್ಲಿ ನೀವೆಲ್ಲರೂ ಕೂಡ ಕೈ ಜೋಡಿಸಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಕಳಕಳಿಯಿಂದ ಮನವಿ ಮಾಡ್ತೇನೆ. ಈಗ ಪೋಸ್ಟರ್ ಬಿಡುಗಡೆ ಸಮಾರಂಭವನ್ನ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥವ್ರು ಬಿಡುಗಡೆ ಮಾಡಬೇಕು ಅಂತ. ಈ ಸಂದರ್ಭದಲ್ಲಿ ಕಲ್ಯಾಣ ಕರ್ನಾಟಕ ವಿಭಾಗೀಯ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಪಗಡೆ, ಕಲಬುರಗಿ ಜಿಲ್ಲಾಧ್ಯಕ್ಷರಾದ ರಾಜಶೇಖರ್ ಮಾತೋಳಿ, ಕಾರ್ಯದರ್ಶಿಗಳಾದ ಪವನ್ ಕುಲಕರ್ಣಿ, ಖಜಾಂಚಿಗಳಾದ ವಿಠಲ್ ಪೂಜಾರಿ, ಸದಸ್ಯರಾದ ಶ್ರೀಶೈಲ ಪಗಡೆ, ರವಿಕುಮಾರ್ ಬಡಿಗೇರ್ ಸೇರಿದಂತೆ ಕಲಬುರಗಿಯ ಎಲ್ಲಾ ತಾಲೂಕು ಅಧ್ಯಕ್ಷರುಗಳು, ಪತ್ರಕರ್ತರು ಉಪಸ್ಥಿತರಿದ್ದರು.